ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಹಾಗೂ ರೀಲ್ಸ್ನ ನೋಡ್ತಿದ್ರೆ ಈ ಒಂದು ವ್ಯಕ್ತಿಯನ್ನು ನೀವು ಖಂಡಿತವಾಗಿಯೂ ನೋಡಿರ್ತೀರಾ. ಇವರ ಒಂದು ವಿಶೇಷತೆ ಏನಂದರೆ, ಒಬ್ಬ ಕಾಮನ್ ಮ್ಯಾನ್ ಹೇಗೆ ಸೆಲೆಬ್ರಿಟಿ ಆಗಿ ಬದಲಾಗಬಹುದು, ಅದರಲ್ಲೂ ಕೂಡ ಇವರ ಹತ್ರ ಒಂದು ಸಾಧಾರಣ ಸ್ಮಾರ್ಟ್ಫೋನ್ ಹಾಗೂ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಸೊ ಇವರ ಬಗ್ಗೆ ಚಿಕ್ಕದಾಗಿ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಮೊದಲಿಗೆ ಪುನೀತ್ ಸೂಪರ್ ಸ್ಟಾರ್ ಯಾರು? ಇವರು ನಿಮ್ಮ ಹಾಗೆ ಒಬ್ಬ ಸಾಧಾರಣ ಮನುಷ್ಯ. ಇವರ ನಿಜವಾದ ಹೆಸರು ಪುನೀತ್ ಕುಮಾರ್. ಇವರ ನಿಜವಾದ ವಯಸ್ಸು 48 ವರ್ಷ. ನಾನು ಯಾಕೆ ನಿಜವಾದ ವಯಸ್ಸು ಅಂತ ಮೆನ್ಷನ್ ಮಾಡಿದೆ ಅಂದರೆ, ಇವರು ಯಾವುದೇ ಶೋಗಳಲ್ಲಿ ಹೋದರೂ ಇವರಿಗೆ 30 ವಯಸ್ಸು ಅಂತ ಹೇಳ್ಕೋತಾರೆ. ಇವರು ಇವರ ಒಂದು ಕಾಮಿಡಿ ವಿಡಿಯೋ ಹಾಗೂ ಫನ್ನಿ ವಿಡಿಯೋಗಳಿಂದ ತುಂಬಾ ಪಾಪ್ಯುಲಾರಿಟಿಯನ್ನು ಪಡೆಯುತ್ತಾರೆ. ಇವರು ಒಂದು ರೀತಿ ಟ್ರೆಂಡ್ ಆಗಿನೇ ಇದ್ದಾರೆ. ಯಾವುದೇ ಒಂದು ಮೀಮ್ ಪೇಜಸ್ನವರು ಆಗಿರ್ಬೋದು, ಟ್ರೋಲ್ ಪೇಜಸ್ನವರು ಆಗಿರ್ಬೋದು, ಇವರ ಒಂದು ವಿಡಿಯೋವನ್ನೇ ಮೀಮ್ಸ್ಗಳಲ್ಲಿ ಯೂಸ್ ಮಾಡ್ತಿದ್ದಾರೆ. ಇವರು ಟಿಕ್ಟಾಕಲ್ಲಿ ಮೊದಲಿಗೆ ತಮ್ಮ ಒಂದು ಫನ್ನಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಿರ್ತಾರೆ. ಇವರ ಒಂದು ಫನ್ನಿಯಾದ ಧ್ವನಿ ಅಂದರೆ ಚೀರೋದು, ಮುಖದ ಮೇಲೆ ಪೇಸ್ಟನ್ನು ಸುರಿದುಕೊಳ್ಳೋದು, ತಲೆ ಮೇಲೆ ಯಾವುದೋ ಒಂದು ಪೌಡರನ್ನು ಸುರಿದುಕೊಳ್ಳೋದು. ಸೊ ಈ ರೀತಿ ಒಂದು ಫನ್ನಿಯಾದ ವಿಡಿಯೋವನ್ನು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಾರೆ. ಅದನ್ನು ಜನರು ತುಂಬ ಫನ್ನಿಯಾಗಿ ತೊಗೊಂಡು ಅವರು ಎಂಟರ್ಟೈನ್ಮೆಂಟ್ಗಾಗಿ ಈ ಒಂದು ಚಾನಲ್ ಅಂದರೆ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತಾ ಬರ್ತಾರೆ. ಇವರ ಒಂದು ಕ್ರೇಜ್ ಹಾಗೂ ಪಾಪ್ಯುಲಾರಿಟಿ ಎಷ್ಟರ ಮಟ್ಟಕ್ಕೆ ಹೋಯಿತು ಅಂದರೆ, ಇವರನ್ನು ಬಿಗ್ ಬಾಸ್ OTTಗೆ ಕಾಲ್ ಕೂಡ ಮಾಡ್ತಾರೆ. ಸಲ್ಮಾನ್ ಖಾನ್ ಅವರು ನಡೆಸ್ಕೊಡುವ ಹಿಂದಿ ಬಿಗ್ ಬಾಸ್ OTT 2ಗೆ ಇವರನ್ನು ಕಾಲ್ ಮಾಡ್ತಾರೆ. ಇವರು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬಿಗ್ ಬಾಸ್ನ ನೋಡದೇ ಇರೋ ಜನರು ಕೂಡ ಬಿಗ್ ಬಾಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೂ ಬಿಗ್ ಬಾಸ್ನ TRP ಕೂಡ ಒಂದೇ ದಿನದಲ್ಲಿ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಆದರೆ ಇವರು ಬಿಗ್ ಬಾಸನ್ನು ನಡೆಸ್ಕೊಡ್ತಿರೋಂಥ ಮೇಕರ್ಸ್ ಕೂಡ ಇವರನ್ನು ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಬಿಗ್ ಬಾಸ್ ಮನೆಯ ಒಳಗೆ ಹೋದ 24 ಗಂಟೆಗಳಲ್ಲಿ ಇವರನ್ನು ಹೊರಗಡೆ ಕಳಿಸ್ತಾರೆ. ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಇವರಿಗೆ ಟೋಟಲ್ ಆಗಿ 3 ಲಕ್ಷ ಫಾಲೋವರ್ಸ್ ಇದ್ದರು ಇನ್ಸ್ಟಾಗ್ರಾಮಲ್ಲಿ. ಆದರೆ ಬಿಗ್ ಬಾಸಿಂದ ಬಂದ ತಕ್ಷಣ ಇವರಿಗೆ 3 ಮಿಲಿಯನ್ ಫಾಲೋವರ್ಸ್ ಆಗೋಗಿದ್ರು. ಜನರು ಕೂಡ ಇವರನ್ನು ಬಿಗ್ ಬಾಸಲ್ಲಿ ಇರೋಕ್ಕೆ ಇಷ್ಟಪಡ್ತಿದ್ರು. ಆದರೆ ಇವರು ಬಿಗ್ ಬಾಸಿಂದ ಆಚೆ ಬಂದ ತಕ್ಷಣ ಬಾಯ್ಕಾಟ್ ಬಿಗ್ ಬಾಸ್ ಅಂತ ಒಂದು ಕ್ಯಾಂಪೇನನ್ನೇ ಸ್ಟಾರ್ಟ್ ಮಾಡಿಬಿಟ್ರು. ಬಿಗ್ ಬಾಸ್ ಶೋ ಬರ್ತಿದ್ದ ಜಿಯೋ ಸಿನಿಮಾದ ರೇಟಿಂಗ್ ಕೂಡ 4.4 ಇಂದ 1.1ಗೆ ಕೆಳಗಿಳಿಯಿತು. ಇವರು ಒಬ್ಬ ಸಾಧಾರಣ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್. ಇವರ ಒಂದು ಪವರ್ ಯಾವ ರೀತಿ ಇದೆ ಅಂತ ನಮಗೆ ಆ ದಿನಗಳಲ್ಲಿ ನೋಡ್ಬೋದಿತ್ತು. ಇವರ ಒಂದು ಇನ್ನೊಂದು ಮುಖನ ನೀವು ನೋಡಲೇಬೇಕು. ಇವರಿಗೆ ಬರುವ ಒಂದು ಇನ್ಕಮ್ನಲ್ಲಿ 50% ಇನ್ಕಮ್ನ ಇವರು ಬಡವರಿಗೆ ಊಟಕ್ಕಾಗಿ ಹಂಚ್ತಾರೆ. ಸೊ ನೀವು ನಿಮ್ಮ ಲೈಫಲ್ಲಿ ಏನೋ ಆಗೋಯ್ತು, ನಮ್ಮ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ ನನಗೆ ಏನೋ ಅವಮಾನ ಆಗೋಯ್ತು ಅಂತ ಅಂದ್ಕೊಂಡಿರೋರು ನಿಮ್ಮನ್ನು ನೀವೇ ಎಂಟರ್ಟೈನ್ ಮಾಡ್ಕೊಳ್ಳೋಕ್ಕೆ ಪುನೀತ್ ಸೂಪರ್ ಸ್ಟಾರ್ ಅವರ ರೀಲ್ಸನ್ನು ನೋಡಿ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.